ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಕೋಲ್ಡ್ ಪ್ರೋಸೆಸ್ ಮೆಥಡಲ್ಲಿ ಕುಪ್ಪೈ ಮೇನಿ ಸೋಪ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕನ್ನಡದಲ್ಲಿ ಕುಪ್ಪೆ ಸೊಪ್ಪು ಅಂತಾರೆ. ಸೊ ನೋಡಿ, ಇದೇ ಸೊಪ್ಪು. ಈ ಸೊಪ್ಪು ರೋಡ್ ಸೈಡು, ಖಾಲಿ ಸೈಟ್ಸು ಇಲ್ಲೆಲ್ಲ ತುಂಬ ಬೆಳೆದಿರುತ್ತೆ. ಹೋಗಿ ತಗೊಂಡು ಬಂದು ಇದನ್ನು ನೀವು ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಸೋಪನ್ನು ಮಾಡ್ಕೊಳ್ಬೋದು. ಏನು ಅಂತ ಖರ್ಚಿಲ್ದಲೆ ಮನೆಯಲ್ಲಿರೋ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಕೋಲ್ಡ್ ಪ್ರೋಸೆಸ್ ಮೆಥಡಲ್ಲಿ, ಅಂದರೆ ಇದು ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ ಸೋಪು. ಸೊ ಹಾಗಾಗಿ ಇದು ನಾನು ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಾಕಿ ಆಮೇಲೆ ಇದರದ್ದು ರಸನ ತಗೊಂಡು ಐಸ್ ಕ್ಯೂಬ್ ಮಾಡಿಕೊಂಡು ನಾನಿವಾಗ ಸೋಪ್ ಮಾಡ್ತಾಯಿದ್ದೀನಿ. ಏನಕ್ಕೆ ನಾನು ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಕಾಸ್ಟಿಂಗ್ ಸೋಡಾನ ನಾವು ತಗೊಳ್ತೀವಿ. ಅದು ನೀರಲ್ಲಿ ಹಾಕಿದ ತಕ್ಷಣ ಹೀಟ್ ಆಗುತ್ತೆ, ಅಂದರೆ ಬಿಸಿ ಆಗುತ್ತೆ. ನಾವಿಲ್ಲಿ ಐಸ್ ಕ್ಯೂಬ್ ಮಾಡ್ಕೊಂಡು ಹಾಕಿದಾಗ ಅಷ್ಟು ಬಿಸಿ ಆಗಲ್ಲ. ಆವಾಗ ಆ ರಸದ್ದು ಪೌಷ್ಟಿಕಾಂಶಗಳೆಲ್ಲ ಹಾಗೆ ಇರುತ್ತೆ. ಅದು ನಮ್ಮ ಸ್ಕಿನ್ಗೆ ಒಳ್ಳೆಯದಾಗ್ತದೆ ಸೊ ಯೂಸ್ ಮಾಡೋದ್ರಿಂದ. ಇಲ್ಲಿ ನಾನು ಮಲ್ಟಿಪಲ್ ಆಯಿಲ್ನ ತಗೊಂಡಿದ್ದೀನಿ. ಲೈಕ್ ಕೊಕೊನೆಟ್ ಆಯಿಲು, ಆಲಿವ್ ಆಯಿಲು, ಕ್ಯಾಸ್ಟ್ರೋಡ್ ಆಯಿಲು, ಪಾಮ್ ಆಯಿಲು, ಸನ್ಫ್ಲವರ್ ಆಯಿಲು ಮತ್ತು ಶಿಯಾ ಬಟರು. ಸೊ ಇದು ಎಲ್ಲ ಸ್ಕಿನ್ನವ್ರಿಗೂ ಸೆಟ್ ಆಗುತ್ತೆ, ಇವನ್ ಸೆನ್ಸಿಟಿವ್ ಸ್ಕಿನ್ನು, ಡ್ರೈ ಸ್ಕಿನ್ ಇದ್ದವ್ರಿಗೂ ಕೂಡ. ಹಾಗಾಗಿ ಮಲ್ಟಿಪಲ್ ಆಯಿಲ್ ತಗೊಂಡು ನಾನಿಲ್ಲಿ ಲೈ ಸೊಲ್ಯೂಷನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನೀವು ಆಯಿಲ್ಗೆ ಹಾಕ್ಕೋತಾ ಇದ್ದೀರ. ಆಯಿಲ್ಗೆ ಹಾಕ್ಕೋಬೇಕು. ಆಯಿಲ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಬ್ಲೆಂಡ್ ಆಗಬೇಕು ಚೆನ್ನಾಗಿ. ನಿಮ್ಮ ಹತ್ರ ಏನಾದರೂ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಹ್ಯಾಂಡ್ ಬ್ಲೆಂಡಲ್ಲಿ ಬೇಗ ಮಾಡ್ಬೋದು. ಸಪೋಸ್ ಹ್ಯಾಂಡ್ ಬ್ಲೆಂಡಲ್ಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಮರದ ಸ್ಟಿಕ್ ತಗೊಂಡು ನೀವು 40-45 ನಿಮಿಷ 1 kg ಏನಾದರೂ ಮಾಡ್ತಿದ್ರೆ ಅಷ್ಟು ಟೈಮ್ ಬೇಕಾಗ್ತದೆ. ಅದು ಸ್ವಲ್ಪ ಟ್ರೇಸ್ ಬರೋಕ್ಕೆ, ಗಟ್ಟಿ ಆಗೋಕ್ಕೆ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಹ್ಯಾಂಡ್ ಬ್ಲೆಂಡರಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಇದ್ರದ್ದು ಬೆನಿಫಿಟ್ಸ್ ಏನಂತಂದರೆ, ಪಿಂಪಲ್ ಇದ್ದರೆ ಹೋಗುತ್ತೆ, ಪಿಂಪಲ್ ಕಲೆ ಹೋಗಿ ಪಿಗ್ಮೆಂಟೇಷನ್ಸು ಇದೆಲ್ಲ ಸಾಲ್ವ್ ಆಗ್ತದೆ. ಮತ್ತು ಸ್ಕಿನ್ ಇಶ್ಯೂಸ್ ಏನಾದರೂ ಇದ್ದರೆ, ಸನ್ಬರ್ನ್ ಆಗಿರೋದು, ಸೊ ಆ ಥರದ್ದೆಲ್ಲ ಈ ಸೋಪನ್ನು ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಮತ್ತೊಬ್ಬೊಬ್ರದ್ದು ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಈ ಸೋಪು ತುಂಬ ಒಳ್ಳೆಯದು. ಮತ್ತು ಈ ಸೋಪನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ನ್ಯಾಚುರಲ್ ಮಾಯ್ಶ್ಚರ್ ಸಿಗುತ್ತೆ ನಿಮಗೆ ಸ್ಕಿನ್ಗೆ. ಯಾಕೆ ಅಂತಂದರೆ ನಾವಿಲ್ಲಿ ಮಲ್ಟಿಪಲ್ ಆಯಿಲ್ಗಳನ್ನು ಯೂಸ್ ಮಾಡಿದ್ದೀನಿ. ಈಗ ಕಮರ್ಷಿಯಲ್ ಸೋಪ್ ಯೂಸ್ ಮಾಡಿದವ್ರಿಗೆ ಡ್ರೈನೆಸ್ ಅನಿಸ್ತಾ ಇರುತ್ತೆ. ಸೊ ಇದೆಲ್ಲ ಯೂಸ್ ಮಾಡಿದಾಗ ನಿಮಗೆ ಡ್ರೈನೆಸ್ ಅಂತ ಎಲ್ಲ ಅನಿಸಲ್ಲ, ತುಂಬ ಚೆನ್ನಾಗಿದೆ ಅಂತ ಅನಿಸ್ತದೆ. ಆಮೇಲೆ ಇಲ್ಲಿ ನೀವು ಸ್ಮೆಲ್ಗೆ, ಸೋಪಿನ ಸ್ಮೆಲ್ಗೆ ಎಸೆನ್ಷಿಯಲ್ ಆಯಿಲು ಅಥವಾ ಫ್ರೇಗ್ರೆನ್ಸ್ ಆಯಿಲು ಯಾವುದಾದ್ರೂ ಯೂಸ್ ಮಾಡ್ಬೋದು. ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದರೆ ಆ ಆಯಿಲು ಬಂದುಬಿಟ್ಟು ನ್ಯಾಚುರಲ್ ಆಯಿಲು, ಅದರದ್ದು ಕೂಡ ರಿಸಲ್ಟು ನಿಮ್ಮ ಸ್ಕಿನ್ಗೆ ಸಿಗುತ್ತೆ ಇದರಲ್ಲಿ ಹಾಕಿ ಯೂಸ್ ಮಾಡೋದ್ರಿಂದ. ಫ್ರೇಗ್ರೆನ್ಸ್ ಆಯಿಲ್ನ ಯೂಸ್ ಮಾಡಿದರೆ ಜಸ್ಟ್ ಇದು ಸ್ಮೆಲ್ ಕೊಡುತ್ತೆ, ಅದರಲ್ಲೇನು ನಿಮಗೆ ಸ್ಕಿನ್ ಫ್ರೆಂಡ್ಲಿ ಆಗಿರೋ ಅಥವಾ ಸ್ಕಿನ್ಗೆ ಯೂಸ್ ಆಗೋವಂಥದ್ದು ಏನಿರಲ್ಲ. ಜಸ್ಟ್ ನಿಮಗೆ ಸ್ಮೆಲ್ಗೆಗೋಸ್ಕರ ನಾವು ಇಲ್ಲಿ ಫ್ರೇಗ್ರೆನ್ಸ್ ಆಯಿಲ್ನ ಹಾಕ್ಕೋಬೋದು. ಬೆಸ್ಟ್ ಎಸೆನ್ಷಿಯಲ್ ಆಯಿಲ್ನ ಹಾಕಿದಾಗ ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ನಿಮಗೆ ಎಸೆನ್ಷಿಯಲ್ ಆಯಿಲು ಅಥವಾ ಫ್ರೇಗ್ರೆನ್ಸ್ ಆಯಿಲ್ ಹಾಕಿದ ತಕ್ಷಣ ಟ್ರೇಸ್ ಆಗುತ್ತೆ. ಸೊ ಬೇಗ ನೀವು ಮಾಡಿಕೊಂಡು ಮೋಲ್ಡ್ಗೆ ಹಾಕ್ಕೋಬೇಕು. ನಾನಿಲ್ಲಿ 1.5 kg ಮೋಲ್ಡ್ ಇದೆ. ಸೊ ಆ ಮೋಲ್ಡ್ಗೆ ಹಾಕೋತಾ ಇದ್ದೀನಿ. ಮತ್ತು ನಿಮ್ಗೆ ಹಾಕ್ಕೊಂಡಾದ್ಮೇಲೆ ಏನಾದರೂ ಡಿಸೈನ್ ಬೇಕು ಅಂದರೆ ಮೇಲ್ಗಡೆ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಒಂದು ಸಣ್ಣ ಡಿಸೈನ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ನ ನೀವು ಮಾಡ್ಕೊಳ್ಬೋದು. ಮತ್ತು ಈ ಸೋಪನ್ನು ಮನೆಯಲ್ಲೇ ಮಾಡಿಕೊಂಡು ಮನೆಯವರೆಲ್ಲ ಯೂಸ್ ಮಾಡ್ಬೋದು. ಸೊ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಏಜಿಂಗ್ ಎಲ್ಲ ಅಂತ ಅನಿಸಲ್ಲ. ಸೊ ಇದನ್ನು ಮೋಲ್ಡ್ಗೆ ಹಾಕಿ 24 ಅವರ್ ಇದನ್ನು ಬಿಡಬೇಕು ಮೋಲ್ಡಲ್ಲೇ. ಸೊ 24 ಅವರ್ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ, ಸ್ವಲ್ಪ ಹಾರ್ಡ್ನೆಸ್ ಬಂದಿರುತ್ತೆ ಗಟ್ಟಿಗೆ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ ಕಟ್ ಮಾಡಿ ಇದನ್ನು 30-40 ದಿನ ಕ್ಯೂರಿಂಗಿಗೆ ಬಿಡಬೇಕಾಗ್ತದೆ. ನಿಮ್ಮ ಹತ್ರ ಚಾಕು ಇದ್ದರೆ ಚಾಕುಯಿಂದನೇ ಕರೆಕ್ಟ್ ಶೇಪಲ್ಲಿ ಕಟ್ ಮಾಡಿ. ಸೊ ಇಲ್ಲ ನಮ್ಮ ಹತ್ರ ಕಟರ್ ಇದೆ ಅಂತಂದರೆ ನೀವು ಈಸಿಯಾಗಿ ಕಟರಲ್ಲಿ ಕೂಡ ಕಟ್ ಮಾಡ್ಬೋದು. ಕಟ್ ಮಾಡಿಬಿಟ್ಟು ನೀವು ಒಳ್ಳೆ ಗಾಳಿ ಆಡೋ ಜಾಗದಲ್ಲಿ ಕ್ಯೂರಿಂಗಿಗೆ ಇಡಿ. 30-40 ದಿನ ಆದಮೇಲೆ ಅದು ಸೋಪು ರೆಡಿಯಾಗಿರುತ್ತೆ. ಸೊ ನೀವು ಆವಾಗ ಈ ಸೋಪನ್ನು ಯೂಸ್ ಮಾಡ್ಬೋದು. ಸೊ ಇದ್ರದ್ದು ರೆಸಿಪಿ ಬೇಕು ಅಂದರೆ ರೆಸಿಪಿ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ, ನಾನು ಅದರದ್ದು ರೆಸಿಪಿ ಕೊಡ್ತೀನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಬೇರೆಯವರು ಕೂಡ ನೋಡಿ ಮಾಡಿಕೊಳ್ಳಿ. ಸೊ ಆಮೇಲೆ ಇದು ಕ್ಯಾಲ್ಕುಲೇಷನ್ಸ್ ಎಲ್ಲ ಹೇಗೆ ಮಾಡೋದು ಮ್ಯಾನ್ಯುಯಲಿ ಅಂತ ನನ್ನ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡು ಬೇಕಾದರೆ ಕ್ಯಾಲ್ಕುಲೇಷನ್ಸ್ನ ಮಾಡ್ಕೊಳ್ಬೋದು. ಈ ಸೋಪ್ಗಳನ್ನು ಒಂದೇ ಸೋಪ್ ಕೂಡ ಒಂದೇ ಆಯಿಲ್ ಯೂಸ್ ಮಾಡಿ, ಲೈಕ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿ ಕೂಡ ಮಾಡ್ಬೋದು. ನಂದು ಇನ್ನೊಂದು ವಿಡಿಯೋದಲ್ಲಿ ಕೂಡ ನಾನು ಹಾಕಿದ್ದೀನಿ, ಹೇಗೆ ಬರೀ ಕೊಕೊನಟ್ ಆಯಿಲ್ನಿಂದನೇ ಹೇಗೆ ನಾವು ಸೋಪ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು, ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟು ವಿಡಿಯೋ ಹಾಕೋಕ್ಕೆ ನನಗೆ ಹೆಲ್ಪ್ ಆಗ್ತದೆ. ಮತ್ತು ನಿಮಗೆ ಏನಾದರೂ ಪರ್ಟಿಕ್ಯುಲರಾಗಿ ನನಗೆ ಇದೇ ಥರ ಸೋಪ್ದು ಬೇಕು ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನೆಕ್ಸ್ಟು ವಿಡಿಯೋ ಅದೇ ವಿಡಿಯೋನ ಮಾಡ್ತೀನಿ. ನನ್ನ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.